ನಮಸ್ಕಾರ, ನ್ಯೂಸ್ 11 ಕರ್ನಾಟಕಕ್ಕೆ ಸ್ವಾಗತ. ನಾನು ಥಾನಮ್ಮ. ನಗರದಲ್ಲಿ ಹಮ್ಮಿಕೊಂಡಿದ್ದ ಮಾಧ್ಯಮಗೋಷ್ಠಿಯಲ್ಲಿ ಶ್ರೀ ಗಜಾನನ ಉತ್ಸವ ಮಹಾಮಂಡಲದ ಅಧ್ಯಕ್ಷರಾದ ಆನಂದ್ ಮುಚ್ಚಂಡಿ ಮಾತನಾಡಿ, ಶ್ರೀ ಛತ್ರಪತಿ ಶಿವಾಜಿ ವೃತ್ತದಲ್ಲಿನ ನಮ್ಮ ಗಜಾನನ ಉತ್ಸವ ಮಹಾಮಂಡಲದ ವತಿಯಿಂದ ಈ ಬಾರಿ ವಿಜೃಂಭಣೆಯಿಂದ ಉತ್ಸುಕರಾಗಿ ಗಣೇಶನ ಹಬ್ಬ ಆಚರಿಸಲು ಮುಂದಾಗಿದ್ದೇವೆ. ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ಮಹಾಮಂಡಲದ ವತಿಯಿಂದ ಕೆಲವೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಪ್ರತಿ ವರ್ಷ ಮಣ್ಣಿನ ಗಣೇಶನ ಮೂರ್ತಿಯನ್ನು ಉಚಿತ ನೀಡುತ್ತಿದ್ದೆವು, ಆದರೆ ಈ ಬಾರಿ ನೀಡುತ್ತಿಲ್ಲ. ಎಲ್ಲರೂ ಪರಿಸರ ಸ್ನೇಹಿ ಗಣೇಶನನ್ನು ಕೂಡಿಸಿ ಯಾವುದೇ ಆರ್ಥಿಕ ನೆರವು ಬೇಕಿದ್ದರೆ ಮಾಜಿ ಸಚಿವ ಅಪ್ಪಸಾಹೇಬ್ ಪಟ್ಟಣಶೆಟ್ಟಿರವರನ್ನು ಸಂಪರ್ಕಿಸುವಂತೆ ತಿಳಿಸಿದರು. ಶ್ರೀ ಗಜಾನನ ಉತ್ಸವ ಮಹಾಮಂಡಳ ಹಾಗೂ ಛತ್ರಪತಿ ಶಿವಾಜಿ ಮಹಾರಾಜ ವೃತ್ತದಲ್ಲಿನ ನಮ್ಮ ಗಜಾನನ ಉತ್ಸವ ಮಹಾಮಂಡಳ ವತಿಯಿಂದ ಈ ಬಾರಿ ವಿಜೃಂಭಣೆಯಿಂದ ಉತ್ಸುಕರಾಗಿ ನಾವು ಹಬ್ಬವನ್ನು ಆಚರಿಸಲು ಮುಂದಾಗಿದ್ದೀವಿ. ಈ ವರ್ಷ ನಮ್ಮ ಗಜಾನನ ಮಹಾಮಂಡಳಿ ಕೆಲವೊಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಪ್ರತಿ ವರ್ಷದಂತೆ ವಿಶೇಷವಾಗಿ ಈ ವರ್ಷವೂ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮಗಳ ಯಾವಂದ್ರೆ ದಿನಾಂಕ ಮೊದಲನೇ ದಿನ ಪ್ರತಿಷ್ಠಾಪನೆ ಆದ ದಿನ ವಾರ ಶನಿವಾರ ಶ್ರೀ ಗಜಾನನ ಉತ್ಸವ ಮಹಾಮಂಡಳದ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಫೈಬರ್ನಿಂದ ತಯಾರಿಸಿದ ಗಣೇಶ ಮೂರ್ತಿಗಳ ಹಾಗೂ ಪರಿಸರ ಸ್ನೇಹಿ ಮಣ್ಣಿನ ಗಣೇಶ ಮೂರ್ತಿಯ ಪ್ರತಿಷ್ಠಾಪನೆ ಹಾಗೂ ಪೂಜಾ ಕಾರ್ಯಕ್ರಮ ಹಮ್ಮಿಕೊಂಡಿರ್ತೇವೆ ಸಂಜೆ 6 ಗಂಟೆಗೆ. ಅದೇ ರೀತಿ 8-9 ರವಿವಾರರಂದು ರಾತ್ರಿ 8:30 ಗಂಟೆಗೆ ಕಾರ್ಯಕ್ರಮ ಭವಾನಿ ಕುಲಕರ್ಣಿ ಅವರ ತಂಡದಿಂದ ಭರತನಾಟ್ಯ ಕಾರ್ಯಕ್ರಮವನ್ನು ಹಾಕೊಂಡಿರ್ತೀವಿ ನಾವು. ಅದೇ ರೀತಿ 3ನೇ ದಿವಸ ಸೋಮವಾರ ಅಂದರೆ 9/9 ದಿನಾಂಕ ಶ್ರೀ ಗಜಾನನ ಉತ್ಸವ ಮಹಾಮಂಡಳ ವತಿಯಿಂದ ನಿರಂತರವಾಗಿ ನಡೆಯುತ್ತಿರುವ ಈ ಬಾರಿ 40ನೇ ಸೋಮವಾರ ಅನ್ನದಾಸೋಹ ಕಾರ್ಯಕ್ರಮ ಇರ್ತದೆ ಸಂಜೆ 7 ಗಂಟೆಗೆ. ಅದೇ ರೀತಿ 10/9 ಮಂಗಳವಾರ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ವಾರಣಾಸಿಯಿಂದ ನಮ್ದು ಅರ್ಚಕರಿಂದ ಒಂದು ತಂಡ ಬರ್ತಾ ಇದೆ. ಗಂಗಾ ಆರತಿ ಕಾರ್ಯಕ್ರಮ ಅದು ಸಾಯಂಕಾಲ 7 ಗಂಟೆಗೆ ಇರುತ್ತೆ. ಅದೇ ರೀತಿ 11/9 ಬುಧವಾರ ಉಚಿತ ಆರೋಗ್ಯ ತಪಾಸಣೆ ಹಾಗೂ ರಕ್ತದಾನ ಶಿಬಿರ ಕಾರ್ಯಕ್ರಮ ಬೆಳಗ್ಗೆ 10:30ರಿಂದ ಪ್ರಾರಂಭ ಆಗಿ 2 ಗಂಟೆಗೆ ಮುಗಿಯುತ್ತೆ. ಅದೇ ರೀತಿ 12/9 ಗುರುವಾರರಂದು ಲೋಕ ಕಲ್ಯಾಣಾರ್ಥ ಗಣಹೋಮ ಕಾರ್ಯಕ್ರಮ ಅಂದರೆ ಮಹಾಯಜ್ಞ ಬೆಳಗ್ಗೆ 6 ಗಂಟೆಯಿಂದ 9 ಗಂಟೆವರೆಗೆ ಶ್ರೀ ಪವಮಾನ ಆಚಾರ್ಯರಿಂದ ಈ ಒಂದು ಹೋಮ ನೆರವೇರುತ್ತದೆ. ಅದೇ ರೀತಿ 13/9 ಶುಕ್ರವಾರರಂದು ಬೆಳಗ್ಗೆ 9 ಗಂಟೆಗೆ ಮತ್ತು ರಾತ್ರಿ 8 ಗಂಟೆಗೆ ಪೂಜಾ ಕಾರ್ಯಕ್ರಮ ಹಾಗೂ ಆರತಿ ಕಾರ್ಯಕ್ರಮ ಜರುಗುತ್ತದೆ ಪ್ರತಿ ವರ್ಷದಂತೆ. ಅದೇ ರೀತಿ 14/9 ಶನಿವಾರರಂದು ಸಾಯಂಕಾಲ 5 ಗಂಟೆಗೆ ಸತ್ಯನಾರಾಯಣ ಪೂಜೆ ಹಾಗೂ ನಿಲಾವು ಕಾರ್ಯಕ್ರಮ ಇರುತ್ತದೆ. ಅದೇ ರೀತಿ ಕೊನೆಯ ದಿನ 9ನೇ ದಿನ 15/9 ರವಿವಾರ ಮತ್ತು ನಮ್ಮ ಮಹಾಮಂಡಳ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಾಧಕರ ಸನ್ಮಾನ ಕಾರ್ಯಕ್ರಮ ಅಂದರೆ ವಿವಿಧ ಕ್ಷೇತ್ರಗಳಿಂದ ಸಾಧನೆಗೈದ ಸಾಧಕರಿಗೆ ಸನ್ಮಾನ ಮತ್ತು ಪ್ರೋತ್ಸಾಹಧನಗಳನ್ನು ನೀಡುವ ಮುಖಾಂತರ ವಿಜಯಪುರ ರತ್ನ ಪ್ರಶಸ್ತಿಯನ್ನ ನಾವು ಕಾರ್ಯಕ್ರಮ ಮುಖಾಂತರ ಒಂದು ನೆರವೇರಿಸ್ತೀವಿ. ಸಮಯ ಅದು 10 ಗಂಟೆಗೆ ಬೆಳಗ್ಗೆ. ಕಾರ್ಯಕ್ರಮ ಮುಗಿದ ನಂತರ ಶ್ರೀ ಗಜಾನನ ಉತ್ಸವ ಮಹಾಮಂಡಳ ವತಿಯಿಂದ ಪ್ರತಿಷ್ಠಾಪನೆಗೊಂಡ ಮಣ್ಣಿನ ಗಣೇಶ ಮೂರ್ತಿಯನ್ನು ವಿಸರ್ಜನೆ ಮೆರವಣಿಗೆ ಮೂಲಕ ಕಾರ್ಯಕ್ರಮವನ್ನು ನಾವು ನೆರವೇರಿಸ್ತೀವಿ. ಇನ್ನೊಂದು ವಿಶೇಷವಾಗಿ ಹೇಳೋದೇನೆಂದ್ರೆ ನಮ್ಮ ಗಜಾನನ ಮಹಾಮಂಡಳ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವು ನಾವು 3 ವರ್ಷ ಮಣ್ಣಿನ ಗಣಪತಿಗಳನ್ನ ಉಚಿತವಾಗಿ ನೀಡಿದ್ದೀವಿ. ಈ ವರ್ಷವೂ ನೀಡಬೇಕಂತಿತ್ತು, ಆದರೆ ಗಣೇಶ ವ್ಯಾಪಾರಸ್ಥರು ಈ ಬಾರಿ ಇಲ್ಲ ಮನವಿ ಮಾಡ್ಕೊಂಡ್ರೆ ಮಾಜಿ ಸಚಿವರಿಗೆ ಬಂದು, ಇಲ್ಲ ಈ ಬಾರಿ ನಮ್ಗೆ ಆರ್ಥಿಕ ನೆರವು ಆಗ್ತದ, ಈ ಸಲ ನೀವು ಉಚಿತವಾಗಿ ಕೊಡಕ್ಕೆ ಹೋಗ್ಬೇಡ್ರಿ, ನಾವು ಕೊಡ್ತೀವಿ ಅಂತ ಮನವಿ ಮಾಡ್ಕೊಂಡಾಗ ನಮ್ಮ ಮಾಜಿ ಸಚಿವರು ಆಯಿತು ಈ ಬಾರಿ ನಾವು ಮಣ್ಣಿನ ಗಣಪತಿಗಳನ್ನ ಕೊಡಂಗಿಲ್ಲ ಅಂತಂದರು. ಅದನ್ನ ಮೂಲಕ ನಮ್ದೇನು ವಿನಂತಿ, ಈ ಬಾರಿ ಎಲ್ಲರಿಗೂ ನಮ್ಮ ಜಿಲ್ಲೆಯಲ್ಲಿ ಮಣ್ಣಿನ ಗಣಪತಿ ಸಂಪೂರ್ಣವಾಗಿ ಪೂರೈಸಬೇಕು. ಅದು ಏನಾದರೂ ಪೂರೈಸದಿದ್ರೆ ನಾವು ಮುಂದಿನ ಬಾರಿ ಮತ್ತೆ ಮಣ್ಣಿನ ಗಣಪತಿಯನ್ನು ಉಚಿತವಾಗಿ ಕೊಡ್ತೀವಿ ನಾವು. ಯಾಕಂದ್ರೆ ಈ ಸಾರಿ ನೀವು ಪೂರೈಸಲಿಲ್ಲ ಅಂದ್ರೆ ಮಣ್ಣಿನ ಗಣಪತಿ ಪರಿಸರ ಸ್ನೇಹಿ ಗಣಪತಿಯನ್ನ ಮುಂದಿನ ಬಾರಿ ನಾವೇನು ಮಾಡ್ತೀವಿ ಮತ್ತೆ ಉಚಿತವಾಗಿ ಗಣಪತಿ ಕೊಡಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಅದಕ್ಕೆ ನಮ್ಮ ಮಹಾಮಂಡಳ ಏನು ಮಾಡ್ತಂದ್ರೆ ಮಾಜಿ ಸಚಿವರ ನೇತೃತ್ವದಲ್ಲಿ ಫೈಬರ್ ಗಣಪತಿ ಮಾಡಿದ್ರು. ಅದನ್ನೇ ಮಾದರಿಯಾಗಿ ಇಟ್ಕೊಂಡು ಎಷ್ಟೋ ಹಲವಾರು ಮಂಡಳಿಗಳು 15ರಿಂದ 20 ಮಂಡಳಿಗಳು ಈ ಬಾರಿ ಗಣಪತಿಗಳನ್ನ ಫೈಬರ್ನಿಂದ ಮಾಡಿಸಿದ್ದಾರೆ. ಅದಕ್ಕೋಸ್ಕರ ನಮ್ಮಲ್ಲಿ ಏನಾದರೂ ಈ ಬಾರಿ ಆರ್ಥಿಕ ನೆರವು ಬೇಕಾಗಿದ್ರೆ ಫೈಬರ್ ಗಣಪತಿ ಕೂಡಿಸೋದಾಗಿದ್ರೆ ನಮ್ಮ ಅಪ್ಪಸಾಹೇಬ್ ಪಟ್ಟಣಶೆಟ್ಟಿಯವರು ಧನ ಸಹಾಯ ಮಾಡೋ ಮುಖಾಂತರ ಅವರಿಗೆ ನೆರವು ಆಗ್ತಾರೆ. ದಯವಿಟ್ಟು ಒಂದು ಎಲ್ಲರಲ್ಲಿ ಕಳಕಳಿ ವಿನಂತಿ ಏನಂದ್ರೆ ದಯವಿಟ್ಟು ಪರಿಸರ ಸ್ನೇಹಿ ಗಣಪತಿಗಳನ್ನೇ
ಪ್ರತಿಷ್ಠಾಪನೆ ಮಾಡ್ರಿ ಅನ್ನೋ ಒಂದು ನಮ್ಮ ಮಹಾಮಂಡಳದಿಂದ ಸಂದೇಶಗಳ ಮೂಲಕ ನಾನು ಹೇಳ್ತಾ ಇದ್ದೀನಿ. ಈ ಮಹಾಮಂಡಳ ಕಳೆದ 25 ವರ್ಷದಿಂದ ವಿಜಯಪುರ ನಗರದಲ್ಲಿ ಸ್ಥಾಪನೆಯಾಗಿ 25 ವರ್ಷ ಆಯಿತು. ಮಹಾಮಂಡಳ ಸ್ಥಾಪನೆ ಮಾಡಬೇಕಾದ್ರೆ ನಮಗೆ ಮಾದರಿ ಅಂದರೆ ಬೆಳಗಾವಿ ನಗರ. ಅದು ಬೆಳಗಾವಿ ನಗರದಲ್ಲಿ ನಾವು ಮಹಾಮಂಡಳ ಅಲ್ಲಿ ಯಾವ ರೀತಿ ಆಚರಣೆ ಮಾಡ್ತಾರೆ ಅನ್ನುವಂಥದ್ದು ನಮಗೆ ಅಲ್ಲಿ ಕಂಡಾಗ ನಾವು ಯಾಕೆ ಈ ವಿಜಯಪುರ ನಗರದಲ್ಲಿ ಒಂದು ಮಹಾಮಂಡಳ ಸ್ಥಾಪನೆ ಮಾಡಬಾರ್ದು ಅನ್ನುವಂಥ ಒಂದು ಕಲ್ಪನೆ ನಮ್ಮಲ್ಲಿ ಆಗಿನ ಬಜರಂಗ ದಳ ಕಾರ್ಯಕರ್ತರಾಗಿ ನಾವು ಸೇವೆ ಸಲ್ಲಿಸುತ್ತಿದ್ದೆವು. ಬಜರಂಗ ದಳ ಕಾರ್ಯಕರ್ತರು ಎಲ್ಲರೂ ಸೇರಿ ಇಲ್ಲ ವಿಜಯಪುರ ನಗರದಲ್ಲಿ ಮಹಾಮಂಡಳ ಸ್ಥಾಪನೆ ಮಾಡಬೇಕು ಅಂತ ನಾವು ಎಲ್ಲರೂ ನಿರ್ಧಾರ ಮಾಡಿದಾಗ ಆಗಿನ ಸಮಯದಲ್ಲಿ ನಮ್ಮ ಹಿರಿಯರಾದಂಥ ಶಿವಾನಂದ್ ಮಾನ್ಕರಣ್ಣವರು ಹಾಗೂ ಮಾಜಿ ಸಚಿವರಾದಂಥ ಅಪ್ಪು ಪಟ್ಟಣ ಶೆಟ್ಟಿ ಅವರು, ಅದು ಮಹಾನಗರ ಪಾಲಿಕೆಯ ಹಾಲಿ ಸದಸ್ಯರಾದಂಥ ರಾಜು ಮಗ್ಗಿಮಠ ಅವರು ಮತ್ತು ಹಿರಿಯ ಸದಸ್ಯರಾದಂಥ ಮಹಾಮಂಡಳದ ರಾಜು ಗಚ್ಚಿನಮಠ ಅವರು, ಈ ರೀತಿ ಎಲ್ಲರೂ ಹಿರಿಯರು ಕೂಡ ಚರ್ಚಿಸಿ ವಿಜಯಪುರ ನಗರದಲ್ಲಿ ಒಂದು ಮಹಾಮಂಡಳ ಸ್ಥಾಪನೆ ಮಾಡಲಾಯಿತು 2000 ಇಸ್ವಿಯಲ್ಲಿ. ಸ್ಥಾಪನೆ ಮಾಡಿದ ಕೂಡಲೇ ಅನಿವಾರ್ಯ ಸಮಸ್ಯೆಗಳು ಈ ವಿಜಯಪುರ ನಗರದಲ್ಲಿ ಗಣಪತಿ ಮಂಡಳಕ್ಕೆ ತೊಂದರೆ ಆಗ್ತಿದ್ದು. ಅದು ತೊಂದರೆಗಳನ್ನು ಪರಿಗಣಿಸಿ ಒಂದೇ ರೋಡಿನ ಮುಖಾಂತರ, ಒಂದೇ ವೇದಿಕೆ ಮುಖಾಂತರ ಗಣಪತಿಗಳು ಒಂದೇ ಕಡೆನೇ ತಾಸಗೋಡಿಗೆ ವಿಸರ್ಜನೆ ಆಗುವಂಥ ಕಾರ್ಯ ನಾವು ಮಾಡಬೇಕು ಅಂತ ನಾವು ಎಲ್ಲರೂ ವಿಚಾರ ಮಾಡಿ ಆಗಿನ ಸಮಯದಲ್ಲಿ ಪೊಲೀಸ್ ಇಲಾಖೆಗೆ ಮತ್ತು ಮಹಾನಗರ ಪಾಲಿಕೆದವರಿಗೆ ಎಲ್ಲ ಮನವರಿಕೆ ಮಾಡಿಕೊಟ್ಟು, ಇಲ್ಲ ಅಲ್ಲಿ ಬೇರೆ ಬಾಯಿ ಕಡೆ ವಿಸರ್ಜನೆ ಆಗೋದ್ರಿಂದ ಪೊಲೀಸ್ ಇಲಾಖೆಗೂ ತೊಂದರೆ ಆಗ್ತದೆ ಮತ್ತು ಸಾರ್ವಜನಿಕರಿಗೂ ನೋಡಲು ಅನುಕೂಲ ಆಗಂಗಿಲ್ಲ. ಯಾಕೆ ನಾವು ಪುನಃ ಮಾದರಿಯಲ್ಲಿ ಮಹಾರಾಷ್ಟ್ರದಲ್ಲಿ ಒಂದೇ ಮುಖ್ಯ ರಸ್ತೆ ಮುಖಾಂತರ ಹೋಗಿ ವಿಸರ್ಜನೆ ಆಗುವಂಥ ಗಣೇಶ ವಿಸರ್ಜನೆ ಮಾಡುವಂಥ ಕಾರ್ಯ ನಾವು ಮಾಡಬೇಕು ಅಂತ ನಾವು ಕಲ್ಪನೆ ಮಾಡಿದಾಗ ಪೊಲೀಸ್ ಇಲಾಖೆದವರು ನಮಗೆ ಸ್ಪಂದಿಸಿದರು, ಮಹಾನಗರ ಪಾಲಿಕೆದವರು ಸ್ಪಂದಿಸಿದರು. ನೇರವಾಗಿ ಗಾಂಧಿ ಚೌಕ್ ಬರಬೇಕು, ಗಾಂಧಿ ಚೌಕ್ದಿಂದ ಶಿವಾಜಿ ಸರ್ಕಲ್ದಿಂದ ತಾಜ್ಗೋಡಿಗೆ ವಿಸರ್ಜನೆ ಮಾಡುವಂಥ ಕಾರ್ಯ ಏನಾರು ಮಾಡಿದರೆ ಅದು ಗಜಾನನ ಮಹಾಮಂಡಳ ವತಿಯಿಂದ ಪ್ರಥಮ ಬಾರಿಗೆ ವಿಜಯಪುರ ನಗರದಲ್ಲಿ ಎಲ್ಲರಿಗೆ ನೋಡುವಂಥ ಅನುಕೂಲ, ಸಾರ್ವಜನಿಕರಿಗೆ ನೋಡುವಂಥ ಅನುಕೂಲ ಮಾಡಿಕೊಟ್ಟದ್ದು ಮಹಾಮಂಡಳ. ಅದೇ ರೀತಿ ವಿಜಯಪುರ ನಗರದಲ್ಲಿ ಗಜಾನನ ಮಂಡಳಿಯ ಪರವಾನಗಿಗಾಗಿ ಹಲವಾರು ಇಲಾಖೆಗೆ ನಾವು ಅರ್ಜಿ ಸಲ್ಲಿಸಬೇಕಾಗ್ತಿತ್ತು ಮತ್ತು ತೊಂದರೆಗೆ ಒಳಗಾಗ್ತಿದ್ರು ಗಜಾನನ ಮಂಡಳದವರು. ಆ ಇಲಾಖೆ ಒಮ್ಮೆ ಅಡ್ಡಾಡ್ರಿ, ಪೊಲೀಸ್ ಇಲಾಖೆಗೆ, ಮಹಾನಗರ ಪಾಲಿಕೆಗೆ, KEB ಬಳಿ ಈ ರೀತಿ ತೊಂದರೆ ಆಗಬರುವಂಥ ಉದ್ದೇಶದಿಂದ ಮಹಾಮಂಡಳದ ಎಲ್ಲ ಸಮಿತಿಯ ಸದಸ್ಯರು ದೂರದೃಷ್ಟಿ ಉಳ್ಳಂಥ ನಮ್ಮ ನಾಯಕರಾದಂಥ ಮಾಜಿ ಸಚಿವರು ಅಪ್ಪು ಪಟ್ಟಣ ಶೆಟ್ಟಿ ಅವರ ಒಂದು ನೇತೃತ್ವದಲ್ಲಿ ಏನು ಏಕ ಗವಾಕ್ಷಿ ಪದ್ಧತಿ ಅಂತ ಪರವಾನಗಿ ಎಲ್ಲ ಒಂದೇ ಕಡೆ ಸಿಗಬೇಕು, ಅದು ಗಾಂಧಿ ಚೌಕದಲ್ಲಿ ಅಂತ ಪ್ರಥಮವಾಗಿ ಏನರೇ ನಾವು ಆ ಕೆಲಸ ಮಾಡಿದರೆ ಅದು ಮಹಾಮಂಡಳ ವತಿಯಿಂದ ಗಾಂಧಿ ಚೌಕದಲ್ಲಿ ಪರವಾನಗಿ ಸಿಗುವಂಥ ಕಾರ್ಯ ಮಾಡಿದ್ದು ಅದು ಗಜಾನನ ಮಹಾಮಂಡಳದವರು. ಈ ರೀತಿ ಹಲವಾರು ಕಾರ್ಯಕ್ರಮ ನಾವು ಹಾಕ್ಕೊಳ್ತಾ ಬಂದೆವು. ಅದೇ ರೀತಿ ಮುಂದೆ ನಮ್ಮ ಹಿರಿಯರ ಎಲ್ಲರ ಒಂದು ಸದಸ್ಯರ ಮಾರ್ಗದರ್ಶನದಲ್ಲಿ ಒಂದು ಇಲ್ಲ ಕೇವಲ ಗಣೇಶ ಪ್ರತಿಷ್ಠಾಪನೆ ಮಾಡುವುದರಿಂದ ಅಷ್ಟೇ ಅಲ್ಲ, ನಾವು ಮಹಾಮಂಡಳ ಮಾಡಿ ಸಾರ್ವಜನಿಕ ಗಜಾನನ ಉತ್ಸವಗಳಿಗೆ ಸನ್ಮಾನಿಸುವ ಕಾರ್ಯಕ್ರಮ ಏನು ಗಾಂಧಿ ಚೌಕದಲ್ಲಿ ಹಮ್ಮಿಕೊಳ್ಳುತ್ತೀವಿ, ಅದೇ ರೀತಿ ಮುಂದವರು ನಮ್ಮ ಮಾಜಿ ಸಚಿವರಾದಂಥ ಅಪ್ಪು ಪಟ್ಟಣ ಶೆಟ್ಟಿ ಅವರು ಒಂದು ದೂರದೃಷ್ಟಿ ವಿಚಾರ ಇಟ್ಕೊಂಡಿಲ್ಲ, ಚಿತ್ರದುರ್ಗದಲ್ಲಿ ಏನು ಗಜಾನನ ಹಿಂದೂ ಮಹಾಗಣಪತಿ ಪ್ರತಿಷ್ಠಾಪನೆ ಆಗ್ತದೆ, ಅದೇ ರೀತಿ ಒಂದು ಗಜಾನನ ಉತ್ಸವ ಮಂಡಳ ವತಿಯಿಂದ ಮಹಾಮಂಡಳ ವತಿಯಿಂದ ಗಣೇಶ ಪ್ರತಿಷ್ಠಾಪನೆ ಮಾಡೋಣ ಅನ್ನುವಂಥ ಅವರು ಒಂದು ದೂರದೃಷ್ಟಿ, ಅದರ ಮುಖಾಂತರ ಸಾಮಾಜಿಕ ಕಾರ್ಯ ಚಟುವಟಿಕೆಗಳನ್ನು ನಾವು ಮಾಡೋಣ, ಸೇವೆ ಸಲ್ಲಿಸುವಂಥ ಕಾರ್ಯವನ್ನು ಅವರು ಪರಿಗಣಿಸಿ ಅವರ ಒಂದು ದೃಷ್ಟಿಯಿಂದ 2008ರಲ್ಲಿ ಏನು ಅವರು ಗಣೇಶ ಪ್ರತಿಷ್ಠಾಪನೆ ಮಾಡಿದೆವು ಶಿವಾಜಿ ವೃತ್ತದಲ್ಲಿ, ಅಂದಿಂದ ಇಲ್ಲಿವರೆಗೆ ನಿರಂತರವಾಗಿ ಒಂದು ಸಮಾಜಮುಖಿ ಕಾರ್ಯ, ಒಂದು ಸೇವೆ ಏನು ಗಜಾನನ ಪ್ರತಿಷ್ಠಾಪನೆ ಮಾಡಬೇಕಾದಂಥ ಉದ್ದೇಶ ಬಾಲಗಂಗಾಧರ ತಿಲಕ್ ಅವರ ಒಂದು ವಿಚಾರಧಾರೆ ಇತ್ತು. ಆ ವಿಚಾರಧಾರೆಯನ್ನು ಇಟ್ಟುಕೊಂಡು ನಾವು ಗಜಾನನ ಮಂಡಳಿ ವತಿಯಿಂದ ಕಾರ್ಯವನ್ನು ಮಾಡೋದು ಬಂದೆವು. 2008ರಲ್ಲಿ ಪ್ರತಿಷ್ಠಾಪನೆ ಮಾಡಿದಂಥ ನಂತರ 2017ರಲ್ಲಿ ಗಜಾನೋತ್ಸವ ಮಹಾಮಂಡಳದ ಸಂಸ್ಥಾಪಕ ಸಂಚಾಲಕರಾದಂಥ ಅಪ್ಪಾಸಾಹೇಬ್ ಪಟ್ಟಣ ಶೆಟ್ಟಿ ಅವರ ದೃಷ್ಟಿಯ ಫಲವಾಗಿ ಪರಿಸರವನ್ನು ಮತ್ತು ಅರಣ್ಯವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಕೋಟಿ ವೃಕ್ಷ ಅಭಿಯಾನದ ಸಹಯೋಗದೊಂದಿಗೆ ಉಚಿತವಾಗಿ 10,000 ಸಸಿಗಳನ್ನು ನೀಡಲಾಯಿತು ಮಹಾಮಂಡಳದಿಂದ ಪ್ರಥಮವಾಗಿ ವಿಜಯಪುರ ನಗರದಲ್ಲಿ.
ಇದು ಸಾಮಾಜಿಕ ಕಾರ್ಯಕ್ಕಾಗಿ ನಾವು ಪ್ರೇರೇಪಿಸುವಂಥ ಒಂದು ಕೆಲಸ. ಅದೇ ರೀತಿ 2017ರಲ್ಲಿ ಪರಿಸರ ರಕ್ಷಣೆ ಹಾಗೂ ಜಲಚರ ರಕ್ಷಣೆ ದೃಷ್ಟಿಯಿಂದ ಸನ್ಮಾನ್ಯ ಆ ಒಂದು ಸಚಿವರ ದೃಷ್ಟಿಯಿಂದ ಪುಣೆ ಮಾದರಿಯಲ್ಲಿ ಕರ್ನಾಟಕದಲ್ಲೇ ಪ್ರಥಮ ಬಾರಿಗೆ ಏನು ಪರಿಸರ ಸ್ನೇಹಿ ಗಣೇಶ ಮೂರ್ತಿಯನ್ನು ಕುಂಡ್ರಿಸ್ಬೇಕಂತ ಸರ್ಕಾರ ಆದೇಶ ಮಾಡಿದಾಗ 2017ಕ್ಕೆ ಅವಾಗ ಪ್ರಥಮ ಬಾರಿಗೆ ಕರ್ನಾಟಕದಲ್ಲಿಯೇ ಉತ್ತರ ಕರ್ನಾಟಕದಲ್ಲೇ ನಾವು ಫೈಬರ್ ಗಣಪತಿಯನ್ನು ಪ್ರತಿಷ್ಠಾಪಿಸಿ ಧಾರ್ಮಿಕ ವಿಧಿವಿಧಾನಕ್ಕಾಗಿ ನಾವು ಮಣ್ಣಿನ ಗಣಪತಿಯನ್ನು ಸ್ಥಾಪನೆ ಮಾಡ್ಕೋತಾ ಬಂದೆವು ಗಜಾನನ ಮಹಾಮಂಡಳ ವತಿಯಿಂದ. ಇದು ಮಾದರಿ ಆಗಲಿ ಎಲ್ಲ ಗಜಾನನ ಮಂಡಳಿಗಳಿಗೆ ಪರಿಸರ ಸ್ನೇಹಿ ಗಣೇಶ ಉತ್ಸವವನ್ನು ಆಚರಣೆ ಮಾಡಲಿ ಸಾರ್ವಜನಿಕ ಗಜಾನನ ಮಂಡಳಿಗಳು ಅಂತ ನಾವು ಪರಿಸರ ಸ್ನೇಹಿ ಗಣೇಶವನ್ನು ಆಚರಣೆ ತಂದೆವು, ಜಾರಿಗೆ ಮಾಡಿದ್ದೆವು. ಅದೇ ರೀತಿ 2017ರ ನಗರದಲ್ಲಿ ಪ್ರಥಮ ಬಾರಿಗೆ ಪುಣೆ ಮಾದರಿ ಗಜಾನನ ಉತ್ಸವ ಆಚರಿಸುವ ನಿಟ್ಟಿನಲ್ಲಿ ನಾಶಿಕ್ ಡೋಲ್ ಏನು DJ ಹಚ್ಚಿ ನಮ್ಮ ಹಿಂದೂ ಸಂಸ್ಕೃತಿ ಸಂಪ್ರದಾಯಕ್ಕೆ ಕಾರ್ಯ ಅದು DJ ಅದು ಹಚ್ಚೋದ್ರು. ನಮ್ಮದೇ ಆದಂಥ ಭಾರತೀಯ ವಾದ್ಯಗಳಾದಂಥ ನಮ್ಮ ಸಂಸ್ಕೃತಿ ನಮ್ಮ ಆಚಾರ ವಿಚಾರ ಈ ರೀತಿ ನಮ್ಮ ಗಜಾನನ ಮಂಡಳಿಗೆ ಮಾದರಿ ಆಗಬೇಕು ಸಾರ್ವಜನಿಕ ಅನ್ನುವಂಥ ದೃಷ್ಟಿಯಿಂದ ನಾಶಿಕ್ ಡೋಲವನ್ನು ನಾವು ತಂದು ಇಲ್ಲಿ ಒಂದು ಮೆರವಣಿಗೆಯಲ್ಲಿ ಅದು ಒಂದು ಚಾಲನೆ ನೀಡಿದಂಥ ಏನಾರು ಈ ಥರ ಅದು ಗಜಾನನ ಮಹಾಮಂಡಳದವರು ಈ ರೀತಿ ಹಲವಾರು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತಾ ಬಂದೆವು. ಮುಂದೆ 2020ರಲ್ಲಿ ಏನು ಇಡೀ ಜಗತ್ತಿಗೆ ಕೋವಿಡ್ ಅಲೆ ಅಂತ ಒಂದು ಮಹಾಮಾರಿ ಆವರಿಸಿತು. ಆ ಮಹಾಮಾರಿ ರೋಗವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಸರ್ಕಾರವು ಕಟ್ಟುನಿಟ್ಟಿನ ನಿಯಮಗಳನ್ನು ಜಾರಿಗೆ ತಂದಾಗ ಗಜಾನನ ಮಹಾಮಂಡಳದ ಒಂದು ಆಗಿನ ಎಲ್ಲ ಹಿರಿಯರ ಸದಸ್ಯರು ಹಾಗೂ ನಮ್ಮೆಲ್ಲರ ಪದಾಧಿಕಾರಿಗಳು ಸೇರಿ ಕೋವಿಡ್ ಸಂದರ್ಭದಲ್ಲಿ ಏನು ಬಡವರಿಗೆ ಮತ್ತು ಕೂಲಿ ಕಾರ್ಮಿಕರಿಗೆ ಒಂದು ಕಿಟ್ ಕೊಡುವಂಥದ್ದು, ಒಂದು ಅವರಿಗೆ ದಿನಸಿ ಕಿಟ್ ಕೊಡುವಂಥ ಕಾರ್ಯವನ್ನು ಮಾಡಿದರೆ ಅದು ಅಪ್ಪು ಪಟ್ಟಣಶೆಟ್ಟಿ ಅವರ ನೇತೃತ್ವದಲ್ಲಿ ನಾವು ಗಜಾನನ ಮಹಾಮಂಡಳ ವತಿಯಿಂದ ಪ್ರಥಮ ಬಾರಿಗೆ ಮಾಡಿದೆವು. ನಂತರ ಅದೇ ಮತ್ತೆ 2021ರಲ್ಲಿ ಏನು ಕೋವಿಡ್ 2ನೇ ಅಲೆ ಎದ್ದಾಗ ಆ ಸಮಯದಲ್ಲಿ ಗಜಾನನ ಮಂಡಳಿಯ ಎಲ್ಲ ಪದಾಧಿಕಾರಿಗಳು ಸೇರಿ ನಾವು ಒಂದು ನಿರ್ಧಾರ ಮಾಡಿದ್ದೆವು. ಗಜಾನನ ಮಹಾಮಂಡಳ ವತಿಯಿಂದ ಇದು ಕೋವಿಡ್ ಅಲೆಯಲ್ಲಿ ಬರುವಂಥ ರೋಗಿಗಳಿಗೆ ಮತ್ತು ಅವರ ಪಾರಿಚಕರಿಗೆ ಅವ್ರ ಸಂಬಂಧಿಕರಿಗೆ ಅವರಿಗೆ ಉಪಹಾರದ ವ್ಯವಸ್ಥೆ ಮಾಡಬೇಕು ಏನನ್ನುವಂಥ ಒಂದು ದೃಷ್ಟಿಯಿಂದ ನಾವು ಎಲ್ಲರೂ ಸೇರಿ ಏನು ವಿವಿಧ ದವಾಖಾನೆಯಲ್ಲಿ ವಿಜಯಪುರ ನಗರದಲ್ಲಿ ಇರುವಂಥ ವಿವಿಧ ಸರ್ಕಾರಿ ದವಾಖಾನೆಯಲ್ಲಿ ಇನ್ನಿತರ ವಿತರಣೆ ಕಾರ್ಯವನ್ನು 50 ದಿನದೊಳಗೆ ನಿರಂತರವಾಗಿ ನಾವು ಗಜಾನನ ಮಹಾಮಂಡಳ ವತಿಯಿಂದ ನಡೆಸಿಕೊಟ್ವಿ. ಆಮೇಲೆ ಗಜಾನನ ಉತ್ಸವ ವತಿಯಿಂದ ನಾವು ಏನು ಮಹಾಮಂಡಳ ವತಿಯಿಂದ ಒಂದು ಸಾಧನೆ ಏನು ಸಾಮಾಜಿಕವಾಗಿ ಮತ್ತು ಪರಿಸರ ಸ್ನೇಹಿಯಾಗಿ ಇನ್ನಿತರ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥವ್ರಿಗೆ ಪ್ರಶಸ್ತಿ ಕೊಡುವಂಥ ಕಾರ್ಯ ಅದು ಗಜಾನನ ಮಹಾಮಂಡಳ ವತಿಯಿಂದ ನಾವು ಪ್ರತಿ ವರ್ಷ ಮಾಡ್ಕೊತಾ ಬಂದಿದ್ದೇವೆ. ಮುಂದೂ ಅದು ಮುಂದುವರಿಸ್ತಿದ್ದೇವೆ ಅದು ಸಾಧನೆ ಮಾಡಿದವರಿಗೆ. ಅದೇ ರೀತಿ ನೈಸರ್ಗಿಕ ವಿಕೋಪ ಆದಾಗ ನಾವು ಗಜಾನನ ಮಂಡಳ ವತಿಯಿಂದ ವಿಜೃಂಭಣೆಯಿಂದ ಗಣೇಶ ವಿಸರ್ಜನೆ ಗಣೇಶವನ್ನು ಆಚರಣೆ ಮಾಡದೆ ಕೇವಲ ಒಂದು ಸಾಂಪ್ರದಾಯಿಕವಾಗಿ ಆಚರಣೆ ಮಾಡಿ ಅದರಿಂದ ಉಳಿದಂಥ ಹಣವನ್ನು ನಾವು ಮುಖ್ಯಮಂತ್ರಿ ಸರ್ಕಾರ ಫಂಡಿಗೆ ಜಿಲ್ಲಾಧಿಕಾರಿ ಮುಖಾಂತರ ಗಣೇಶ ಮಂಡಳದಿಂದ ಉಳಿಸಿ ಆ ಹಣವನ್ನು ಸರ್ಕಾರಕ್ಕೆ ಕೊಡುವಂಥ ಕಾರ್ಯ ಏನಾರು ಮಾಡಿದರೆ ಅದು ಗಜಾನನ ಮಹಾಮಂಡಳ ವತಿಯಿಂದ. ಅದೇ ರೀತಿ ಗಾಂಧಿ ಚೌಕ ವೃತ್ತದಲ್ಲಿ ಪ್ರತಿಷ್ಠಾಪನೆಯ ಏನು ನಾವು ಸ್ವಾಗತವನ್ನು ಮಾಡ್ತೀವಿ ಗಜಾನನ ಮಂಡಳ ವತಿಯಿಂದ. ಇದು ಪ್ರತಿ ವರ್ಷದಂತೆಯೂ ಈ ವರ್ಷವೂ ಆ ಎಲ್ಲ ಗಜಾನನ ಮಂಡಳಿಗಳು ನಾವು ಸನ್ಮಾನಿಸುವ ಕಾರ್ಯಕ್ರಮವನ್ನು ನಾವು ಜಾರಿಯಲ್ಲಿ ಇಟ್ಟಿದ್ದೇವೆ. ಅದೇ ರೀತಿ ಕೊನೆಯದಾಗಿ ಕಳೆದ ನವೆಂಬರ್ ತಿಂಗಳಿಂದ ನಿರಂತರವಾಗಿ ಇಲ್ಲಿವರೆಗೆ ಆಗಸ್ಟ್ ಈಗಿನ 2023ರಿಂದ 2024 ಆಗಸ್ಟ್ವರೆಗೆ ನಿರಂತರವಾಗಿ ಶಿವಾಜಿ ಸರ್ಕಲದಲ್ಲಿ ಏನು ಇವತ್ತಿನ ವಿದ್ಯಾರ್ಥಿಗಳು ಇಲ್ಲಿ ಕೋಚಿಂಗ್ ಕ್ಲಾಸಿಗೆ ಬರ್ತಾರೆ ಅವರಿಗೆ ಒಂದು ಅನ್ನ ಸಂದರ್ಪಣೆ ಸೇವೆಯನ್ನು ನಾವು ಗಜಾನನ ಮಹಾಮಂಡಳ ವತಿಯಿಂದ ನಾವು ಶಿವಾಜಿ ವೃತ್ತದಲ್ಲಿ ಅದು ಅಪ್ಪು ಪಟ್ಟಣಶೆಟ್ಟಿ ಅವರ ನೇತೃತ್ವದಲ್ಲಿ ಮಾಡ್ಲಾಕತ್ತೀವಿ ಅಂತ ತಮ್ಮೆಲ್ಲರಿಗೂ ಹೇಳಿ ನಾನು ಈ 2 ಮಾತುಗಳನ್ನು ಮುಗಿಸುತ್ತೇನೆ. ಕರೆಕ್ಟ್ ಸರ್. ಈ ಸರ್ತ ಅಂದ್ರೆ ಲಾಸ್ಟ್ ಟೈಮ್ ನಾವು ಆಗಲೇ ಹೇಳಿದಂಗೆ 3 ವರ್ಷ ನಾವು ಜಾಗೃತಿ ಮೂಡಿಸೋ ಸಂಬಂಧ ಗಣಪತಿ ಕೊಟ್ಟೆವು. ಎಷ್ಟು ಸುಮಾರು 5,000 ಮನೆಗಳಿಗೆ ಗಣಪತಿ ಕೊಟ್ಟೆವು. ಒಂದು 100 ಗಣಪತಿ ಮಂಡಳಿಗಳಿಗೆ ಕೊಟ್ಟೆವು.
ಅಂದ್ರೆ ಜಾಗೃತಿ ಮೂಡಿಸೋ ಸಲುವಾಗಿ 3 ವರ್ಷ ನಾವು ಜಾಗೃತಿ ಮೂಡಿಸೇವು. ಈ ಬಾರಿ ಅಧ್ಯಕ್ಷ ಹೇಳ್ದಂಗೆ ಈ ಬಾರಿ ಅವು ಎಲ್ಲ ಏನು ಮೂರ್ತಿಕಾರರು ಬಂದು ನಮಗೆ ಸಂಪರ್ಕ ಮಾಡಿದ್ರು. ಸಂಪರ್ಕ ಮಾಡಿ ನೀವು ಫ್ರೀ ಕೊಡೋದ್ರಿಂದ ನಾವು ತಂದಿದ್ದ ಗಣಪತಿ ಹಂಗೆ ಉಳಿತಾವು, ಅದಕ್ಕೆ ಈ ವರ್ಷ ನಮಗೆ ಅವಕಾಶ ಕೊಡ್ರಿ ಅಂತ ಹೇಳಿದಾಗ ನಾವು ಎಲ್ಲೇ ನಾವು ತರ್ತಿದ್ದೇವಲ್ಲ, ಒಂದು ಬೆಳಗಾವದ ಆಗಿರ್ಬೋದು, ಕನೇರಿ ಆಗಿರ್ಬೋದು, ಗುಲ್ಬರ್ಗ ಆಗಿರ್ಬೋದು, 3 ಕಡೆ ತರ್ತಿದ್ದೆವು. 3 ಕಡೆ ಅಡ್ರೆಸ್ ಕೊಟ್ಟೇವು ಸರ್. ಕೊಟ್ಟು ನಾವೇ ಕರ್ಕೊಂಡು ಹೋಗಿ ಅವ್ರಿಗೆ ಇದು ಮಾಡೇವು. ಅವ್ರಿಗೆ ಒಂದು ಕಂಡೀಷನು ಹಾಕ್ಯವು ನಾವು. ಏನ್ ಕಂಡೀಷನ್ ಅಪ್ಪ, ಈ ಸರ್ತ ಜನಸಾಮಾನ್ಯರಿಗೆ ನೇರವಾಗಿ ನಾವು ಹೆಂಗ ಗಣಪತಿ ಸಿಗ್ತಿದ್ದು ಒಂದು ರೀಸನೇಬಲ್ ರೇಟ್ ಆಗಿರ್ಬೋದು, ಒಂದು ಪರಿಸರ ಸ್ನೇಹಿ ಗಣಪತಿ ಆಗಿರ್ಬೋದು, ಆ ರೀತಿ ನೀವು ಏನಾರ ಪೂರೈಸಲಿಲ್ಲ ಅಂದ್ರೆ ನೆಕ್ಸ್ಟ್ ವರ್ಷ ನಾವು ಮತ್ತೆ ಕೊಡ್ತೇವೆ ಅಂತ ಹೇಳಿ ಅವರಿಗೆ ಒಂದು ಆಗ್ರಹ ಮಾಡಿ ನಾವು ಈ ವರ್ಷ ಬಿಟ್ಟೆವು. ಮತ್ತೆ ಇನ್ನೊಂದು ವಿಶೇಷ ಅಂದ್ರೆ ಈ ವರ್ಷ ಗಂಗಾರತಿ ಕಾರ್ಯಕ್ರಮ ಮಾಡತ್ತೇವೆ. ಗಂಗಾರತಿ ಅಂದ್ರೆ ಗಣಪತಿ ಮುಂದೆ ಗಂಗಾ ಈ ಸರಿ ಯಾವ ತರ ವಿಶೇಷ ಗಣಪತಿಗಳ ಒಂದು ಫೈಬರ್ ಅಂತ ಹೇಳಿದ್ರಿ, ಅದ್ರ ಬಿಟ್ಟು ಮತ್ತೆ ಏನಾರ ವಿಶೇಷ ಗಂಗಾರತಿ ಬಗ್ಗೆ ಎಲ್ಲ ಹೇಳ್ಬಿಟ್ಟಾರ, ರಿಪೀಟ್ ಮಾಡೋದು ಬೇಡ. ನೀವು ಏನ್ ಹೇಳಿದ್ರಿ, ಈ ಬಿಜಾಪುರ ನಗರದಲ್ಲಿ ನಿಮ್ಮ ಮಂಡಳಿಯಿಂದ ಈ ವಿಶೇಷ ತರ ಏನಾರ ಗಣಪತಿ ಜನರಿಗೆ ಆಕರ್ಷಣೆ ಆಗುವಂತ ಫೈಬರ್ ತಂದಿದೆ. ಫೈಬರ್ ಬಿಟ್ಟು ಮನೆ ಮಾತಾಡ್ತಿರೋ ಅಲಂಕಾರ ಸಂಬಂಧಪಟ್ಟಂಗ ಈಗ ಶಿವಾಜಿ ಸರ್ಕಲ್ ಒಳಗ ನಾವು ಬಿಜಾಪುರದಾಗ ಎಲ್ಲಾ ಸಾರ್ವಜನಿಕರು ನೋಡಕ್ ಬರ್ತಿರ್ತಾರೆ. ಅದೊಂಥರ ಇದು ಪ್ರತಿ ಸಲನು ವಿಶೇಷತೆ. ಈ ಬಾರಿ ನಾವು ಸಂಪರ್ಕ ಮಾಡಿದ್ದು 783 ಮಂಡಳಿಗಳಿಗೆ ನಾವು ಸಂಪರ್ಕ ಮಾಡೇವು. ಎಲ್ರಿಗೂ ಒಂದು ಜಾಗೃತಿ ಮೂಡಿಸುವಂತ ಈ ಪರಿಸರ ಸ್ನೇಹಿತ ಒಂದ್ ಮುಗೀತು. ಮತ್ತೆ ಇನ್ನೊಂದು ಲೈಟಿಂಗ್ ಅಲಂಕಾರ, ಸರ್ಕಲ್ ಪೂರ್ತಿ ನಾವು ಲೈಟಿಂಗ್ ಅಲಂಕಾರ ಮಾಡೇವು. ಒಳಗೂ ಕೂಡ ನಾವು ಲೈಟಿಂಗ್ ಅಲಂಕಾರ ಮಾಡೇವು. ಮತ್ತು ಆ ಲೈಟಿಂಗ್ ಒಳಗೆ ಸಿದ್ದೇಶ್ವರ ಶ್ರೀಗಳ ಒಂದು ಅವರ ಆಚರಣೆ ಆಗಿರ್ಬೋದು, ಮತ್ತು ಅವ್ರ ಭಾವಚಿತ್ರ ಥರ ಒಂದು ಸ್ಕ್ರೋಲ್ ಆಗ್ತಿರ್ತದೆ. ಆ ಥರ ಸ್ವಲ್ಪ ವಿಶೇಷವಾಗಿ ಮಾಡೇವು. ಸಣ್ಣಾಗಿದ್ದಾಗ ನಾವೇ ನೋಡಿದ್ರಿ, ನಮ್ಮ ಅಪ್ಪ ನಮ್ಮ ಸೈಕಲ್ ಮೇಲೆ ಕರ್ಕೊಂಡು ಹೋಗ್ತಿದ್ರು ಬಿಜಾಪುರ ಗಣಪತಿ ನೋಡಕ್ಕೆ. 30 ಫುಟದ್ದು ತೆಂಗಿನ ಗಣಪತಿನೂ ಮಾಡಿರುವಂತದ್ದು. 30 ಫುಟದ್ದು ಬೇರೆ ಎಲ್ಲ ತೆಂಗಿನಕಾಯಿ ಗಣಪತಿ, ಆಮೇಲೆ ಅಂತ ಬಾಳೆಹಣ್ಣಿನ ಮರ ಅಂತ ಗಣಪತಿಗಳು ಇದ್ದದ್ದು, ಗೋಡಂಬಿನ ಮರ. ಅಂದ್ರೆ ಏನಾದ್ರೆ ಪರಿಸರ ಸ್ನೇಹನೂ ಆಗ್ತೈತಿ, ಪ್ಲಸ್ ಅದನ್ನು ಜನರ ಆಕರ್ಷಣೆಗೂ ಆಗ್ತೈತಿ. ತಿಂತ ಅದೇನೇನ್ ವೇಸ್ಟ್ ಏನ್ ಆಗುದಿಲ್ಲ ಅಂತ ಏನಾದ್ರೆ ತಾವು ಇಲ್ಲ ಅದು ಆ ಥರ ಏನ ಇಲ್ಲ ಸರ್. ನಮ್ಮ ಇದ್ರೊಳಗೆ ನಾವು ಈ 9 ದಿನಗಳ ಕಾಲ ನಿರಂತರವಾಗಿ ಕಾರ್ಯಕ್ರಮಗಳು ಹಾಕೊಂಡು ಬಂದಿದ್ದೀವಿ. ಆ ಥರ ಏನಿಲ್ಲ. ಅಂದ್ರೆ ವಿಶೇಷ ಅಂದ್ರೆ ನಾವು ಧಾರ್ಮಿಕ ವಿಧಾನ ಪ್ರಕಾರ ಏನ್ ಮಾಡ್ಬೇಕು ಆ ಕಾರ್ಯಕ್ರಮಗಳು ಮಾಡ್ತೇವೆ. ತಿಳಿತ್ರಿ ನಿಮಗೆ ಅವ್ರು ಆ ಥರ ವಿಶೇಷ ನೀವು ಮಾಡ್ತಿರ್ಬೋದು. ಬೇರೆ ಬೇರೆ ಗಣಪತಿ ಎಷ್ಟು ಜನ ಸಹಯೋಗದಲ್ಲಿದ್ದಾರೆ, ಅವ್ರು ಮಾಡ್ತಾರೆ ಟೀಮ್, ಎಷ್ಟು ಮಂಡಳಿಗಳು ನಿಮ್ ಜೊತೆ ಸಹಯೋಗದಲ್ಲಿ? ನಾವು ನಾ ಆಗಲೇ ಸರ್ ಹೇಳ್ದಂಗೆ ನಾವು 783 ಗಣಪತಿಗಳನ್ನ 283 ಮಂಡಳಿ ಅದಾವ. 283 ಮಂಡಳಿಯವರು ಏನೇನು ವಿಶೇಷತೆಗಳನ್ನು ಮಾಡ್ತಾರೆ, ಏನಾದ್ರು ನಿಮ್ ಗಮನ ಇದೆಯಾ? ಅಲ್ಲ, ಕೆಲವೊಂದು ಗಣಪತಿಯವರು ಈ ತೆಗ್ಗಿನ ಹನುಮಂತಿಯವರು ಗಣಪತಿಯವರು ಕೇಳ್ತಾ ಇದ್ದಾರೆ. ತೆಗ್ಗಿನ ಹನುಮಂತಿಯವ್ರ ಗುಡಿಯವರು ಏನೇನು ಈ ಓಣಿಯವರು ಹಿಂಗ್ ಮಾಡಕತ್ತಾರೆ, ಈ ಮಂಡಳಿಯವರು ಹಿಂಗ್ ಮಾಡಕತ್ತಾರೆ. ಕೆಲವೊಂದು ವಿಶೇಷವಾದಂತ ಈ ಬಾರಿ ಬಿಜಾಪುರ ನೋಡ್ಲಿಕ್ಕೆ ಬರ್ತಕ್ಕಂತ ಜನರು ಇಷ್ಟು ವಿಶೇಷತೆ ಗಣಪತಿಗಳನ್ನು ಕೂಡ್ತಾ ಇದಾವೆ ಅಂತಕ್ಕಂಥ ವಿಚಾರವನ್ನು ನೀವು ಹೇಳಿದ್ರೆ ಇಲ್ಲ ಅಸ್ಸಾಂದು ಇದು ಮಾಡ್ತಿದ್ರಲ್ಲ ಅಲ್ಲ ರೇತ್ ಹೌದು ಸಿದ್ದೇಶ್ವರ ಶ್ರೀಗಳದು ಬರ್ತಾರ ಸರ. ಪ್ರತಿ ವರ್ಷ ಬರ್ತಾರ ಸರ್. ಲಾಸ್ಟ್ ಟೈಮ್ ಶಾಪೇಟಾಗಿ ಮಾಡಿದ್ರು. ನಾವು ಮುಂದಿನ ಅದಕ್ಕೆ ಆ ಥರ ಏನು ಮಾಡಕ್ಕೆ ಅಲ್ಲ, ಆ ಥರ ಏನ್ ನಾವು ಮಾಡಿಲ್ಲ. ಬೇರೆ ಯಾವ ಗಣಪತಿ ಮಂಡಳಿಯವರು ನಮ್ಗೆ ಏನು ಸಂಪರ್ಕ ಇದು ಮಾಡ್ಕೊಂಡಾರೆ ಅದನ್ನ ನಾವು ನಿಮ್ಗೆ ತಿಳಿಸ್ತೇವೆ. ಅದು ಅದಕ್ಕೇನು ಆರ್ಥಿಕ ಸಹಾಯ ಬೇಕು. ಮಾನ್ಯ ಅಪ್ಪು ಪಟ್ಟಣ ಶೆಟ್ಟಿ ಅವರು ಆರ್ಥಿಕವಾಗಿ ಸಹಾಯ ಮಾಡಕ್ಕೆ ಮುಂದದಾರ. ಈಗ ಪ್ರಮುಖವಾಗಿ ಎಷ್ಟು ಆರ್ಥಿಕ ಅಂದ್ರೆ ಎಷ್ಟು ನಾವು ಇಟ್ಕೊಂಡೇವ್ ಸರ್. ಒಂದ್ ಏನ್ ಅವ್ರು ಏನ್ ಪ್ರೈಸ್ ಮಾಡ್ತಾರೆ ನಮ್ ಕಡೆ ಆದಷ್ಟು ಸರ್. ಫೈಬರ್ ಗಣಪತಿ ಅದು ಪರಿಸರಕ್ಕೆ ಸ್ನೇಹಿ, ಅದೊಂದು ಫೈಬರ್ ಗಣಪತಿ. ಅಂದ್ರೆ ಅದಕ್ಕೆ ಯಾರಾದ್ರೂ ಫೈಬರ್ ಗಣಪತಿ ಬೇಕಾಗಿದ್ರೆ ಅದಕ್ಕೆ ಆರ್ಥಿಕ ನೆರವು ನಮ್ಮ ಅಪ್ಪ ಸಾಹೇಬ್ ಪಟ್ಟಣ ಶೆಟ್ಟಿ ಅವ್ರು ಮಾಡ್ತಾ ಇರ್ತಾರೆ. ಅದಕ್ಕೆ 50,000 ಅದೇ ಸರ್. 50,000 ಐತಿ, 60,000 ಐತಿ, 1 ಲಕ್ಷ. ಈಗ ನಮ್ ಗಣಪತಿ ನಾವು ಐತಿ 10 ಫುಟಿನ ಗಣಪತಿ ಐತಿ. ಅದು ಸುಮಾರು 2 ಲಕ್ಷ ಚಿಲ್ಲರೆ ಆಗೈತೆ ಸರ್. ಮತ್ತು ಬಾಗಲಕೋಟೆ ಕ್ರಾಸ್ ಒಳಗೆ ಲಾಲ್ಬಾಗ್ ರಾಜ ನಮ್ಮ ಕಡೆ ಅಡ್ರೆಸ್ ತೊಗೊಂಡು ಹೋದ್ರು. ಪುನಾದಾಗೆ ಮಾಡ್ಸ್ಯಾರ. ಅವ್ರು 4.5 ಲಕ್ಷ ರೂಪಾಯಿ ಖರ್ಚು ಮಾಡ್ಯಾರ. ಅಧ್ಯಕ್ಷರು ಹೇಳಿದ್ರು ಗಣಪತಿ ಒಳಗಡೆ ಡಿಜೆ ಹಚ್ತಾರೆ ಅಂತಕ್ಕಂಥ, ಅದನ್ನು ಬ್ಯಾನ್ ಮಾಡಿಸಿರೋ ಅಥವಾ ಏನದು?
ಈ ಬಾರಿ ಯಾರು ಹಚ್ಚಿದ್ರಂದ್ರೆ ಅದಕ್ಕೆ ಏನಾದ್ರಿಂದ ಆಕ್ಷೇಪಣೆ ಇದೆಯಾ? ಇಲ್ಲ, ಡಿಜೆ ಹಚ್ಚುವುದರಿಂದ ಈಗಿನ ಯುವಕರಿಗೆ ಡಿಜೆ ಇದರಿಂದ ಒಂದು ಅವ್ರಿಗೆ ಇದು ಆಗ್ತದೆ. ಆದರೆ ಏನು ಒಂದು ಅನಾರೋಗ್ಯಕ್ಕೆ ಈಡಾಗಿರ್ತಾರೆ, ಒಂದು ಹೃದಯಕ್ಕೆ ತೊಂದರೆ ಇದ್ದವರಿಗೆ ಡಿಜೆ ಅದು ಏನು ಒಂದು ಸೌಂಡ್ ಐತಿಯಲ್ಲ, ಆ ಸೌಂಡ್ ಜರ ಕಡಿಮೆ ಮಾಡಿದರೆ ನಮ್ಗೆ ಏನು ಅಭ್ಯಂತರ, ಮಹಾಮಂಡಲದಿಂದ ಏನು ಅಭ್ಯಂತರ ಇಲ್ಲ. ಯಾಕಂದ್ರೆ ಡಿಜೆ ಇವತ್ತಿನ ಯುವಕರಿಗೆ ಅವಶ್ಯಕತೆ ಐತೆ. ಅದು ನಾವು ಏನಾರ ನಾವು ಭಾರತೀಯ ಸಂಸ್ಕೃತಿನೇ ಮುಂದುವರಿಸ್ಕೊಂಡು ಎಲ್ಲ ಹೋಗ್ತೀವಿ ಅಂದ್ರೆ ಈಗಿನ ಯುವಕರಿಗೆ ಅದು ನಡೆಯಲ್ಲ. ನಾವು ಮಹಾಮಂಡಲದಿಂದ ಅದಕ್ಕೇನು ನಾವು ವಿರೋಧ ಮಾಡಲ್ಲ, ಅದಕ್ಕೆ ನಿಷೇಧ ಮಾಡೂ ಅನ್ನಂಗಿಲ್ಲ. ಅದು ಜಾರಿಯಾಗಿ ಇರಲಿ ಅಂತ. ಆಗ್ಲೇ ಹೇಳಿದ್ರಿ ಪಾಯಿಂಟ್ ಡಿಜೆಯನ್ನ ನಾವು ಅದನ್ನು ಇದು ಮಾಡಿಸ್ತಾ ಇದ್ದೀವಿ. ಇಲ್ಲ, ಅದು ಆದಷ್ಟು ನಾವು ಇಲ್ಲ ಮಹಾಮಂಡಳ ವತಿಯಿಂದ ಆದಷ್ಟು ಭಾರತೀಯ ಏನು ಸಂಪ್ರದಾಯ ವಾದ್ಯಗಳದಾವು ಅದು ಹಚ್ಚಿದ್ರೆ ಒಂದು ನೋಡುವವರಿಗೂ ಒಂದು ಆಕರ್ಷಣೆ, ಒಂದು ಸಮಾಜಕ್ಕೂ ಒಂದು ಒಳ್ಳೆಯ ಸಂದೇಶ ನೀಡಿದಂಗೆ ಆಗ್ತದೆ ಅಂತ ನಾನು ಅನಿಸಲಿಲ್ಲ ಅಷ್ಟೇ. ಅದಕ್ಕೆ ನಮ್ಮ ಅಪ್ಪ ಸಾಹೇಬ್ ಪಟ್ಟಣ ಶೆಟ್ಟಿ ಅವ್ರಿ ಮೊದ್ಲು ಬಸ್ ಮಾಡಿ ಪುಣೆ ಕರ್ಕೊಂಡು ಹೋಗ್ತಿದ್ರು. ಅಲ್ಲಿ ಡೋಲ್ ತಾಶ ಅವು ಸಂಸ್ಕೃತಿ ವಾದ್ಯ ಮೇಳಗಳು ಇರ್ತಿದ್ವು. ಅದನ್ನ ಪ್ರೇರಣೆ ಆಗಿ ತಗೊಂಡು ಇಲ್ಲಿ ಎಲ್ಲ ಜನ ಕಲೀಲಿ ಅಂತ ಕರ್ಕೊಂಡು ಹೋಗ್ತಿದ್ರು. ಅದನ್ನ ಈ ಸಲ ಜಾಗೃತಿ ಮೂಡಿಸೋ ಕೆಲಸ ನಾವು ಮಾಡ್ತಾ ಇದ್ದೇವೆ. ಒಳ್ಳೆಯದು ವಿಚಾರ. ಈಗ ಮಹಾ ಕಲಾವಿದರು ನಮ್ಮ ಬಿಜಾಪುರದಾಗ ಯಾರು ಇಲ್ಲ. ಅದಾರ ಸರ್, ಅವ್ರನ್ನ ಯಾಕೆ ಕರೀಲಿಲ್ಲ ಒಂದ್ ನಿಮಿಷ. ಅದಕ್ಕೆ ಈ ಶಾಹುನಗರ ಒಳಗೆ ಆ ಡೋಲ್ಕೇನ್ ಬೇಕಲ್ಲ ವ್ಯವಸ್ಥೆ, ಆ ಡೋಲನ್ನ ಗಜಾನನೋತ್ಸವ ಮಹಾಮಂಡಳೇ ಕೊಡಿಸ್ಕೊಟ್ಟದ. ಅಂದ್ರೆ ನೀವೇ ಇದು ಮಾಡಿರತ್ತೆ, ಅಂದ್ರೆ ನೀವೇ ಕಲ್ತು ನೀವೇ ಅದನ್ನ ಪ್ರದರ್ಶನ ಮಾಡ್ರಿ. ಅಲ್ಲ, ಅಲ್ಲಿ ಪುನಾದಿಂದ ಕರ್ಸೋಕ್ಕಿಂತ ನೀವೇ ರೆಡಿ ಮಾಡ್ರಿ ಅಂತ ಹೇಳಿ ಜಿಲ್ಲೆಯ ಕಲಾವಿದರಿಗೆ ಆರ್ಥಿಕ ಸಹಾಯದ ಜೊತೆಗೆ ಮತ್ತು ಅವ್ರಿಗೆ ಎನ್ಕರೇಜ್ ಮಾಡ್ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಯಾರಿಗೆ ಕರ್ಸಕತ್ತೆ ಇದೇ 3 ವರ್ಷ ಮುಂಚೆನೆ ಒಂದ್ಸರಿ ಡೋಲ್ ತಾಶ ಕರ್ಸಿದ್ರು ಪುಣೆಯಿಂದ ಸರ್. ಪುಣೆದಲ್ಲ ಸರ್, ನಮ್ಮ ಜಿಲ್ಲೆಯಲ್ಲಿ ಕಲ್ಸಿರೋದು. ಈಗ ಶಾಹುನಗರ ಕೆಲಸ ನಡೀತಾ ಇದೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News 11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ನ ಒತ್ತಿರಿ.